Audio Jungle. Audio Jungle. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುವಿಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಯಾರೂ ಈ ಮಹಿಳೆಗೆ ವೈರತ್ವ ಇರಲಿಲ್ವಾ, ಏನು ಧೈರ್ಯನೇ ಬಂಡವಾಳನ ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಅಷ್ಟಕ್ಕೂ ಈ ಮಹಿಳೆ ಯಾರು, ಯಾವ ರಾಜ್ಯದವರು, ಯಾವ ಜಿಲ್ಲೆಯವರು ಅಂತ ನಿಮಗೆ ಕುತೂಹಲ ಇರ್ಬೋದು ಸ್ನೇಹಿತರೆ. ಇವತ್ತು ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಮಹಿಳೆ ಶ್ರೀ ರವಿಶಂಕರ್ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗ್ ಅನ್ನೋ ಸಂಸ್ಥೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಹುಶಃ ಇದು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, ಸತತವಾಗಿ 45 ವರ್ಷ ಅವರ ಸೇವೆ. ನಾನು ಅರುಣಾ ಮಾಧವಮೂರ್ತಿ. ಈ ಅವಕಾಶ ಕೊಟ್ಟಿದ್ದು ಅಪ್ಪು ಟಿ ವಿ ಅವರಿಗೆ ನಂದು ಧನ್ಯವಾದಗಳು. ಯಾಕೆಂದರೆ ಯಾವುದೇ ಒಳ್ಳೆ ಕೆಲಸ ಆದರೂ ಎಲ್ರಿಗೂ ಗೊತ್ತಾಗಬೇಕು, ಇದು ಎಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಆಗ್ತಾಯಿದೆ ಅಂತ. ಎಷ್ಟೋ ಜನಗಳಿಗೆ ಮಾಡಬೇಕು ಅಂತ ಇರುತ್ತೆ, ಆದರೆ ಹೇಗೆ ಮಾಡಬೇಕು ಅನ್ನೋದು ದಾರಿ ಗೊತ್ತಿರೋದಿಲ್ಲ. ಅದಕ್ಕೆ ಇದು ತುಂಬ ಒಳ್ಳೆಯ ಅವಕಾಶ ಇವರು ಮಾಡಿಕೊಟ್ಟಿದ್ದಾರೆ. ಇಷ್ಟು ಒಳ್ಳೆಯ ಕೆಲಸನ ಎಲ್ರಿಗೂ ಜನಗಳಿಗೆ ತಿಳಿಸ್ಬೇಕು ಅಂತ ಒಂದು ಜವಾಬ್ದಾರಿ ತಗೊಂಡು ಇಲ್ಲಿ ನಮ್ಮ ಹತ್ರ ಬಂದಿದ್ದಾರೆ. ಅದಕ್ಕೆ ಧನ್ಯವಾದಗಳು ಸರ್. ಸ್ಟಾರ್ಟಿಂಗಲ್ಲಿ ಗುರೂಜಿ ಅಂತಕ್ಕಂಥ ಯಾವ ರೀತಿ ನೀವು ಅಟ್ರಾಕ್ಷನ್ ಆಯ್ತು? ಬೇಕಾದಷ್ಟು ನಿಮ್ಮ ಎಜುಕೇಷನ್ಗೆ ಗಣ್ಯರಿಗೆ ಬೇರೆ ಎಲ್ಲ ಉದ್ಯೋಗ ಇತ್ತು, ಯಾಕೆ ನೀವು ಇಲ್ಲಿ ಪಾದಾರ್ಪಣೆ ಮಾಡಬೇಕು? ಅದಕ್ಕೆ ಕಾರಣ, ನಾನು ಅನಂತಪುರ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಿದ್ದು. ಆಮೇಲೆ ನನ್ನ ಮದುವೆ ಮುಂಬೈಯಲ್ಲಿ ಇರೋ ಒಂದು ಮೂರ್ತಿ ಫ್ಯಾಮಿಲಿ ಅಂತ. ನನ್ನ ಹಸ್ಬೆಂಡ್ ಹೆಸರು ಮಾಧವಮೂರ್ತಿ. ಅವ್ರ ಜೊತೆಗೆ ಮದುವೆ ಆಯಿತು. ಅಲ್ಲಿ ಹೋದ್ಮೇಲೆ ಅಲ್ಲಿ ನಮ್ಮ ಮೇಡಮ್ ಇದ್ದರು ಒಬ್ಬರು, ರೇಖೆ ಅಂತ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಸೊ ಹೀಗೆ ಜನಗಳಿಗೆ ಒಳ್ಳೇದು ಮಾಡ್ಬೋದು ಅಂತ ಅವರು ಒಂದು ಧ್ಯಾನ ಎಲ್ಲ ಹೇಳ್ಕೊಡ್ತಾಯಿದ್ರು. ಅವರು ನನಗೆ ತಿಳಿಸಿದ್ರು, ನಾನು ಇದು ಮಾಡಿದ್ದೀನಿ, ನೀನು ಮಾಡು. ಇದು ಆವಾಗ ನನಗೆ ಏನೂ ಅವಶ್ಯಕತೆ ಇರಲಿಲ್ಲ. ತುಂಬ ಒಳ್ಳೆ ಫ್ಯಾಮಿಲಿ, ಒಳ್ಳೆ ಎಜುಕೇಷನ್ನು, ನಮ್ಮದೇ ಒಂದು, ನಾನು ಕರ್ನಾಟಕ ಬ್ರಾಹ್ಮಿನ್ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡ್ತೀನಿ. ಸೊ ನಮ್ಮದೇ ಇದೆ ಎಲ್ಲ ಮಠಗಳು, ಎಲ್ಲ ಇದು ಇದೆ. ಸೊ ಅಷ್ಟು ಬೇಗನೆ ನನಗೆ ಇದು ಮಾಡಬೇಕು ಅಂತ ಬರೋ ಇದು ಇರಲಿಲ್ಲ, ಪರಿಸ್ಥಿತಿ ಇರಲಿಲ್ಲ. ಆದರೂ ನಾನು ಅಂದ್ಕೊತೀನಿ, ಅದು ಕೂಡ ನಾನು ಯಾವ ಗುರುಗಳನ್ನ ಪೂಜೆ ಮಾಡ್ತಾಯಿದ್ದೀವೋ, ರಾಘವೇಂದ್ರ ಸ್ವಾಮಿಗಳು, ಯಾವ ದೇವ್ರನ್ನ ನಾವು ನಡ್ಕೊತಾ ಇದ್ದೀವೋ ಅವ್ರದ್ದೇ ಅನುಗ್ರಹ, ಪ್ರೇರಣೆ ಅನಿಸುತ್ತೆ. ಗುರುಗಳು ನನಗೆ ಸಿಕ್ಕಿದ್ದು, ಅವರು ಹೇಳಿದರು. ಸೊ ನಾನು ಅಂದ್ಕೊಂಡೆ, ನೋಡೋಣ ಏನು ಒಳ್ಳೆಯದು ಆಗ್ಬೋದು ಅಂತ ಇದ್ದಾರೆ, ನಮ್ಮ ಕೈಯಿಂದ ಏನು ಒಳ್ಳೆಯದಾಗತ್ತೋ. ಈ ಪ್ರೇರಣೆ ನನಗೆ ನಮ್ಮ ತಂದೆಯಿಂದ ಸಿಕ್ಕಿದೆ. ನನ್ನ ತಂದೆ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರು. ಅವರು ತಮ್ಮದು ಸ್ಯಾಲ್ರಿ ಕೂಡ ಹಾಕಿ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ರು. ಅದು ನಾವು ಚಿಕ್ಕಂದ್ರಿಂದ ನೋಡ್ತಾ ಬಂದಿದ್ದೀವಿ. ಆ ಪ್ರೇರಣೆ ಇತ್ತು ನನಗೆ, ಮಾಡಬೇಕು ಸಮಾಜಕ್ಕೆ. ಅವ್ರು ಯಾರೇ ಏನೇ ಹೇಳಿದರು, ಇವೇ ನಮ್ಮ ತಾಯಿನೂ ಒಂದೊಂದು ಸರ್ತಿ ಅಂತಾಯಿದ್ರು, ನೀವೆಲ್ಲ ದುಡ್ಡು ಅದಕ್ಕೆ ಖರ್ಚು ಮಾಡ್ಬಿಡ್ತೀರಿ ಅಂತ. ಬಟ್ ಅವರು ಕೇಳ್ತಾ ಇರಲಿಲ್ಲ, ಮಾಡಬೇಕು, ಮಾಡ್ದಾಗಿದ್ದರೆ ಹೇಗೆ ನಡೆಯುತ್ತೆ. ಮಕ್ಕಳಿಗೆ ಟಾಯ್ಲೆಟ್ಸ್ ಇಲ್ಲ, ಗೌರ್ಮೆಂಟ್ ಸ್ಕೂಲ್ಸ್ ಹೇಗಿರುತ್ತೆ ನಿಮಗೆ ಗೊತ್ತಿದೆ ಸರ್. ಸೊ ಮಿನಿಮಮ್ ಫೆಸಿಲಿಟೀಸ್ ಕೂಡ ಇರೋದಿಲ್ಲ, ಒಂದು ಪ್ಲೇ ಗ್ರೌಂಡು, ಟಾಯ್ಲೆಟು ಅಂತಾದಿಲ್ಲ. ಅವೆಲ್ಲ ಅವರು ದುಡ್ಡು ಸ್ವತಃ ಖರ್ಚು ಮಾಡಿ ಮಾಡ್ತಾಯಿದ್ರು. ಸೊ ಅದು ಒಂದು ಪ್ರೇರಣೆ. ಅದು ಹೋದ್ವಿ, ಗುರುಗಳು ಆಶೀರ್ವಾದದಿಂದ ಇದು ತುಂಬ ನನಗೆ ಚೆನ್ನಾಗಿ, ಯಾವುದು ಮೆಡಿಸಿನ್ ಇಲ್ದಾಗಿ, ಅಂದರೆ ಔಷಧಿಗಳ ಉಪಯೋಗ ಇಲ್ದಾಗಿ, ಆಮೇಲೆ ಜಾಸ್ತಿ ಏನಿದೆಯೋ ಅದರಲ್ಲಿ ನಾವು ಸಂತೃಪ್ತಿಯಾಗಿ ಹೇಗೆ ಇರ್ಬೋದು, ಆಮೇಲೆ ಜನಗಳಿಗೂ ಮಾಡ್ಬೋದು. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ಯಾರಿಗಾದ್ರೂ ಮಾಡಲಿಕ್ಕೆ ನಾವು ಉತ್ಸಾಹ ಬರುತ್ತೆ. ಜೀವನದಲ್ಲಿ ಉತ್ಸಾಹ ಇಲ್ಲದಿದ್ದರೆ ಏನೂ ಇಲ್ಲ. ಆಮೇಲೆ ಮನಸ್ಸು ನೆಮ್ಮದಿ ಇಲ್ಲದಿದ್ದರೆ ಉತ್ಸಾಹ ಬರಲ್ಲ. ಎಷ್ಟೇ ಇದ್ದರೂ ಮನಸ್ಸು ನೆಮ್ಮದಿ ಇಲ್ಲದಿದ್ದರೆ ಆ ಜೀವನ ವ್ಯರ್ಥ ಅಂತ. ಸೊ ಆ ಶಿಬಿರದಲ್ಲಿ ನಾನು ಕಲ್ತ್ಕೊಂಡೆ. ಅದಾದಮೇಲೆ ನಾನು ಹಿಂದೆ ತಿರುಗಿ ನೋಡಲಿಲ್ಲ.
ಎಲ್ಲ ಕಾರ್ಯಕ್ರಮ ಅನುಭವಿಸಿ ಯಾರು ಯಾವ ಉದ್ದೇಶದಿಂದ ಮಾಡಿಸಿದ್ದಾರೆ ಅಲ್ವಾ? ಪ್ರೋಗ್ರೆಸ್ ಮಾಡಬೇಕು, ಹೆಲ್ತಿಯಾಗಿರ್ಬೇಕು, ಚೆನ್ನಾಗಿ ಮಾರ್ಕ್ಸ್ ತಂದ್ಕೋಬೇಕು, ಒಳ್ಳೆ ಒಳ್ಳೆ ಕಾಲೇಜುಗಳ ಸೇರಬೇಕು, ಒಳ್ಳೆ ಉದ್ಯೋಗ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಅವರು ಮಾಡಿದ್ದಾರೆ. ಸೊ ಇದಕ್ಕೆ ಏನ್ ಪ್ರಾಮಿಸ್ ಮಾಡಿಲ್ಲ ಎಲ್ಲರಿಗೂ ಎಲ್ಲರೂ ಗೊತ್ತಲ್ವಾ ಎಷ್ಟು ದೂರದಿಂದ ಬಂದಿದ್ದಾರೆ? ಸೊ ಏನ್ ಪ್ರಾಮಿಸ್ ದಿನ ಮಾಡಬೇಕು, ಓಕೆನಾ? ಟೀಚರ್ಸ್ ಮಾಡಿಸ್ತಾರೆ, ನೀವು ಅವ್ರಿಗೆ ಕೋಆಪರೇಟ್ ಮಾಡಬೇಕು, ಒಳ್ಳೆ ಹೆಸರು ತಗೊಂಡ್ ಬರಬೇಕು ಶಾಲೆಗೆ. ಡನ್? ಥ್ಯಾಂಕ್ ಯು. ಜೈ ಗುರುದೇವ್. ಅದಕ್ಕೆ ತಕ್ಕಾಗಿ ನಮ್ಮ ಯಜಮಾನರು ಕೂಡ ಅದಕ್ಕೆ ಪ್ರೋತ್ಸಾಹನೆ ಕೊಟ್ಟರು. ನಮ್ಮ ಹುಡುಗರು ಕೂಡ ಚಿಕ್ಕಂದ್ರಿಂದ ಈ ಶಿಬಿರಗಳು ಮಕ್ಕಳಿಗೂ ಇವೆ. ಯಾಕೆಂದರೆ ಮಕ್ಕಳಿಗೆ ಮಾಡಲೇಬೇಕು. ಇದು ನಾವು ಎಜುಕೇಷನ್ ಮೇಲೆ ಒಳ್ಳೆ ಒಳ್ಳೆ ಕಾನ್ವೆಂಟ್ ಸ್ಕೂಲ್ಗೆ ಹಾಕ್ತೀವಿ ಮಕ್ಕಳಿಗೆ. ಆಮೇಲೆ ಎಲ್ಲ ಫೆಸಿಲಿಟೀಸು ಕೊಡ್ತೀವಿ. ಅವ್ರು ಏನು ಕೇಳಿದರೆ ಅದು ತೆಗೆದು ಕೊಡ್ತೀವಿ. ಮಾತ್ರ ಅವರು ಜೀವನ ಹೇಗೆ ಜೀವಿಸಬೇಕು ಅಂದರೆ ಅವ್ರಿಗೆ ಏನು ಬೇಕು ಜೀವನದಲ್ಲಿ ಅದು ಕೊಡೋದು ನಮಗೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಜೀವನ ಹೇಗೆ ಜೀವಿಸಬೇಕು ಎಂಬೋ ಕಳೆ ಆರ್ಟ್ ಆಫ್ ಲಿವಿಂಗ್ ಅನ್ನೋದು ಗುರುಗಳು ಹೇಳ್ತಾರೆ. ಇದು ಒಂದು ಸಿದ್ಧಾಂತ ಅಂತ ಹೇಳ್ತಾರೆ. ಇದು ಆ ಸಿದ್ಧಾಂತ ಏನು ಅಂದರೆ ಸ್ಟ್ರೆಸ್ ಫ್ರೀ ಮೈಂಡ್, ಅಂದರೆ ಮನಸ್ಸಿನಲ್ಲಿ ನೆಮ್ಮದಿ ಇರಬೇಕು, ಅದರಲ್ಲಿ ಟೆನ್ಷನ್ ಇರಬಾರ್ದು. ಆಮೇಲೆ ಡಿಸೀಸ್ ಫ್ರೀ ಬಾಡಿ, ಅಂದರೆ ನಿರೋಗಯುಕ್ತವಾದ ಶರೀರ. ಆಮೇಲೆ ವೈಲೆನ್ಸ್ ಫ್ರೀ ಸಮಾಜ, ಅಂದರೆ ಸಮಾಜದಲ್ಲಿ ವೈಲೆನ್ಸ್ ಇರಬಾರ್ದು. ಈ ಮೂರು ಜೀವನ ಜೀವಿಸಲಿಕ್ಕೆ ತುಂಬ ಅಂದರೆ ಮುಖ್ಯ ಇದೆ ಇದು ಜೀವನಕ್ಕೆ. ಆವಾಗಿದ್ರೇ ನಾವು ಸಂತೋಷವಾಗಿ ಮುಂದಕ್ಕೆ ಹೋಗ್ಬೋದು. ನಮ್ಮ ಮಕ್ಕಳಿಗೆ ನಾವು ಇದೇ ಕೊಡಬೇಕು. ಇದು ಕೊಡಬೇಕು ಅಂದರೆ ಮಕ್ಕಳನ್ನ ಕೂಡ ಇದಕ್ಕೆ ಈ ಪಾತ್ ಮೇಲೆ ಇದ್ರ ಮೇಲೆ ಕರ್ಕೊಂಡು ಬರಲೇಬೇಕು ಅಂತ. ಅದಕ್ಕೆ ಸ್ಕೂಲ್ಸ್ನಲ್ಲೂ ಮಾಡಿಸ್ತಾ ಇದ್ವಿ. ಸ್ಕೂಲ್ನಲ್ಲಿ ಮಕ್ಕಳಿಗೆ ಎಜುಕೇಷನ್, ಬೆಸ್ಟ್ ಎಜುಕೇಷನ್, ಇಂಗ್ಲೀಷ್ ಹೇಗೆ ಮಾತಾಡಬೇಕು, ಆಮೇಲೆ ಸ್ವಲ್ಪ ಮಟ್ಟಿಗೂ ಈಗ ನಡುವೆ ಯೋಗ ಎಲ್ಲನೂ ಬಂದಿದೆ, ಅದನ್ನು ಹೇಳ್ಕೊಡ್ತಾರೆ. ಆದರೆ ಮನುಷ್ಯ ಹೆಂಗೆ ಸ್ಟ್ರಾಂಗ್ ಆಗಬೇಕು, ನಮ್ಮದ್ರಲ್ಲಿರೋ ಕಳೆಗಳು. ಎಷ್ಟೋ ಮಕ್ಕಳು ಈಗಿನ ಕಾಲದ ಮಕ್ಕಳು ತುಂಬ ಅಂದರೆ ಏನಂತ ಟ್ಯಾಲೆಂಟೆಡ್ ಇದ್ದಾರೆ. ಬಟ್ ಅವ್ರಿಗೆ ಅವ್ರ ಟ್ಯಾಲೆಂಟ್ಸಿನ ಹೇಗೆ ಹೊರಗಡೆ ತರಬೇಕು ಅನ್ನೋದಕ್ಕೆ ಗೊತ್ತಿಲ್ಲ ಮಾರ್ಗ. ಅದಕ್ಕೆ ಏನು ಮಾಡ್ತಾರೆ, ಚಿಕ್ಕ ಚಿಕ್ಕ ಮಾತಿಗೆ 1-2 ಮಾರ್ಕ್ ಕಡಿಮೆ ಬಿದ್ದು ಸೂಸೈಡ್ ಮಾಡ್ಕೊತಾ ಇದ್ದಾರೆ ಇವತ್ತಿನ ಕಾಲದ ಮಕ್ಕಳು. ಎಷ್ಟೋ ಇನ್ಸಿಡೆಂಟ್ಸ್ ನಾವು ಕೇಳ್ತಾ ಇದ್ವಿ. ಇಲ್ಲ ಮನೇಲಿ ಅಪ್ಪ ಅಮ್ಮ ಬೈದರು, ಮನೆ ಬಿಟ್ಟು ಹೊರಗಡೆ ಹೊರಟೋಗ್ಬಿಡ್ತಾರೆ. ಇಲ್ಲ ಫ್ರಸ್ಟ್ರೇಟ್ ಆಗ್ತಾರೆ, ಕೋಪ ಬಂದ್ಬಿಡತ್ತೆ ಬೇಗನ, ಯಾರು ಏನು ಮಾತು ಹೇಳಿದ್ರು ವೈಲೆನ್ಸ್ಗೆ ಇಳಿತಾರೆ. ಅವ್ರ ಜೀವನಗಳು ಒಂದು ಕ್ಷಣಿಕಾವೇಶದಲ್ಲಿ ಎಷ್ಟೋ ಜೀವನನ ಕಳ್ಕೊತಾ ಇದ್ದಾರೆ. ಎಷ್ಟೋ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಗುರುಗಳು ಎಲ್ಲರಿಗೂ ಅಂದರೆ 7ಇಂದ 7 ವರ್ಷದಿಂದ 12 ವರ್ಷದವರೆಗೂ ಒಂದು ಶಿಬಿರ, 13 ವರ್ಷದಿಂದ 17 ವರ್ಷದ ತನಕ ಒಂದು ಶಿಬಿರ ಆ ಮಕ್ಕಳಿಗೆ, ಆಮೇಲೆ 18 ವರ್ಷದಿಂದ 80 ವರ್ಷದ ತನಕ ಒಂದು ಶಿಬಿರ. ಹೀಗೆ ನಾವು ಬೇರೆ ಬೇರೆ ಏಜ್ ಗ್ರೂಪ್ನವ್ರಿಗೆ ನಾವು ಶಿಬಿರಗಳು ನಡೆಸ್ತಾ ಇದ್ದೀವಿ. She was sitting in the back side alone. She had one Gurudev's picture photo. You understand? And she was holding it close to her heart and saying, Jai Gurudev, Raksha, Raksha. You understand this? Because she was very frightened, and those days it was very bad in that city. Got it? So, Jai Gurudev, Jai Gurudev, Jai Gurudev, Guruji, Raksha Madi. That was she was doing it in Marathi, okay? So, you know, and after, okay, that MIDC area passed, and ಪ್ರತಿಯೊಬ್ಬ ಮನುಷ್ಯನ ಹೃದಯವನ್ನು ತಟ್ಟಿ ಹೇಳ್ತಾ ಇದ್ದಾರೆ, ನಿಮಗೆ ಶಾಂತಿ ಬೇಕು. ನಾವೆಲ್ಲ ಭೌತಿಕ ಜಗತ್ತಿನಲ್ಲಿದ್ದೀವಿ, ಅವ್ರು ಯಾರೂ ನಿಮಗೆ ಶಾಂತಿ ಕೊಡಲ್ಲ. ಆದರೆ ನಿಮ್ಮ ಹೃದಯದಿಂದ ಹೌದಾ ನಿಮಗೆ ಶಾಂತಿ ಸಿಗುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿದಿರಿ ಹಾಗೂ ನೆಲ್ಲ ಕಲ್ತ್ಕೊಂಡಿದ್ದೀರಿ ನೀವೆಲ್ಲ, ಹೌದಾ? ರವಿಶಂಕರ್ ಗುರುಜಿಯವರು ಆಮೇಲೆ ಅವರು ನಿರ್ದರ್ಶನ ಹೇಳಬೇಕಂದ್ರೆ ಕೊಲಂಬೋದಲ್ಲಿ 54 ವರ್ಷ ಅಲ್ಲಿ ಸಂಘರ್ಷ ಇತ್ತು ಸರ್ಕಾರದ ಮಧ್ಯೆ, ಮಿಲಿಟೆಂಟ್ ಮಧ್ಯೆ. ಅವರ ನೇತೃತ್ವ ವಹಿಸಿ 54 ವರ್ಷದಿಂದ ಇರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಸಂಘರ್ಷವನ್ನ ಶಾಂತಿ ರೀತಿಯಿಂದ ಬಗೆಹರಿಸಿದರು.
ಎರಡನೇದಲ್ಲಿ ಬಿಹಾರದಲ್ಲೂ ಅಷ್ಟೇ 2 ವರ್ಗದ ಮಧ್ಯೆ ಅಲ್ಲಿ ವ್ಯತ್ಯಾಸ ಇದ್ದಾಗ ಅವರ ಪ್ರತ್ಯಕ್ಷವಾಗಿ ಹೋಗಿ ಅಲ್ಲೇ ಸಂಘರ್ಷವನ್ನು ಬಗೆಹರಿಸಿದರು. ನಿಮಗೆ ಗೊತ್ತಿರಬೇಕು, ನೂರಾರು ವರ್ಷಗಳಿಂದ ರಾಮ ಜನ್ಮಭೂಮಿಯಲ್ಲಿ ಎಷ್ಟು ವಿವಾದ ಇತ್ತು, ಯಾರು ಪರಿಹರಿಸಕ್ಕಾಗಲಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಹೇಳ್ತವ್ರಿಗೆ, ನೀವು ನೇರವಾಗಿ ಶಾಂತಿಯ ಮಧ್ಯವರ್ತಿಯಾಗಿ ನೀವು ವ್ಯವಹರಿಸಿ ಅಂತ ಸುಪ್ರೀಂ ಕೋರ್ಟ್ ಅವರ ಆಹ್ವಾನ. ಅಂದರೆ ರವಿಶಂಕರ್ ಅವರ ವರ್ಚಸ್ಸು ಆಗಲಿ, ಅವರ ಜನರ ಮೇಲೆ ಎಷ್ಟು ಪ್ರೇರಣೆ ಮಾಡ್ತಾರೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅದು ಮಾಹಿತಿ ಗೊತ್ತಿದೆ. ಅವರ ನೇತೃತ್ವದಲ್ಲಿರ್ತಕ್ಕಂತಹ ಈ ಶಿಬಿರದಲ್ಲಿ ನೀವೆಲ್ಲರೂ ಶಿಬಿರಾರ್ಥಿಗಳಾಗಿ ಬಂದಿದ್ದೀರಿ. ಎಲ್ಲರೂ ಅವರು ಹೇಳಿದ ನೀವೆಲ್ಲರೂ ಅವರ ಅನುಗ್ರಹದಿಂದ ಇಲ್ಲಿ ಶಿಕ್ಷಕರ ವರ್ಗದ ಬಂದಿದ್ದಾರೆ. ಬಾಂಬೆಯಿಂದ ಮತ್ತು ಬೆಂಗಳೂರಿನಿಂದ ಅವರು ಟೀಚರ್ಸು ಇದ್ದಾರೆ, ಬ್ಯಾಂಕ್ ಎಂಪ್ಲಾಯೀಸು ಇದ್ದಾರೆ, ಅವರು ಇಂಟ್ರೆಸ್ಟ್ ತೊಗೊತಾ ಇದ್ದಾರೆ. ಮಾತ್ರ ಇದರಲ್ಲಿ ಟೀಚರ್ಸ್ ಇಂಟ್ರೆಸ್ಟ್ ತೊಗೊಂಡ್ರೆ ಅಷ್ಟು ಬೇಗನೆ ಮುಂದುವರಿಲಿಕ್ಕೆ ಆಗೋದಿಲ್ಲ. ಅವ್ರು ಯಾರು ಸ್ಕೂಲು ಹೆಡ್ ಮಿಸ್ಟ್ರೆಸ್ ಅನ್ರಿ ಗೌರ್ಮೆಂಟ್ ಸ್ಕೂಲಲ್ಲಿ, ಇಲ್ಲ ಸ್ಕೂಲು ಟ್ರಸ್ಟಿಗಳನ್ರಿ ಪ್ರೈವೇಟ್ ಸ್ಕೂಲ್ಸ್ ಆದರೆ, ಅವ್ರು ಕೂಡ ಇಂಟ್ರೆಸ್ಟ್ ತೊಗೊಂಡ್ರೆ ಇದು ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಬೋದು ಎಲ್ಲ ಸ್ಟೂಡೆಂಟ್ಸ್ಗೂ. ಯಾವಾಗ ಜೈಲ್ನಲ್ಲೂ ಗುರುಗಳು ಹೋಗಿ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ, ಇದು ಮಾಡ್ದು ಕಳ್ತನ ಸುಲ್ತಾನ ದೋಪಿಡಿ ಮಾಡಿದವ್ರಿಗೂ ಹತ್ಯೆ ಮಾಡಿದವ್ರಿಗೂ ಅಂದರೆ ನೀವು ಅರ್ಥ ಮಾಡ್ಕೋಬೋದು ಅವ್ರದ್ದು ದೃಷ್ಟಿ ಏನಿದೆ ಅಂತ. ಸಮಾಜದಲ್ಲಿ ಯಾವಾಗ ನಾವು ಧ್ಯಾನ ಮಾಡ್ತೀವೋ, ಯಾವಾಗ ನಮ್ಮ ಮೇಲೆ ನಮಗೆ ಒಂದು ಕಂಟ್ರೋಲು ಅನ್ನೋದು ಬರುತ್ತೋ, ಮನಸ್ಸು ನೆಮ್ಮದಿ ಆಗುತ್ತೋ, ಆವಾಗ ಎಲ್ಲಿ ಕ್ರೈಮ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸೊ ಕ್ರೈಮ್ ಇಲ್ದಿದ್ರೆ ಸಮಾಜ ಎಷ್ಟು ಸುಖ ಶಾಂತಿಯಿಂದ ಇದೆ ನೋಡ್ರಿ. ಆಮೇಲೆ ನಾವು ಧ್ಯಾನ ಒಬ್ಬರು ಮಾಡೋದ್ರಿಂದ ಪೂರ್ತಿ ವಾತಾವರಣ ಚೇಂಜ್ ಆಗತ್ತೆ ಅಂತ. ಧ್ಯಾನ ಮಾಡೋದ್ರಿಂದ ಅಷ್ಟು ಚೇಂಜ್ ಆಗತ್ತೆ, ವಾತಾವರಣ ಚೇಂಜ್ ಆಗತ್ತೆ. ಅದಕ್ಕೆ ಧ್ಯಾನ ಮಾಡೋದು ಪ್ರತಿಯೊಬ್ಬ ಮನುಷ್ಯ ಧ್ಯಾನ ಮಾಡಲೇಬೇಕು ಅಂತ. ಆಮೇಲೆ ಮಾಡ್ತಿರ್ತೀವಿ ನಮಗೆ ಗೊತ್ತಿದ್ದಾಗಿ. ಬಟ್ ಇದು ಒಂದು ಶಿಬಿರ ಮಾಡಿದ ಮೇಲೆ ನಮಗೆ ಯಾವ ದಾರಿಯಲ್ಲಿ ಮುಂದಕ್ಕೆ ಹೋಗಬೇಕು ಅನ್ನೋದು ಸ್ಪಷ್ಟ ಆಗುತ್ತೆ. ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.